ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ಸ್ವಾಗತ. ನೋಡಿ, ನಾನು ಇವತ್ತು ತುಂಬ ಈಸಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ನ ಹೇಳ್ಕೊಡ್ತೀನಿ. ನಿನ್ನೆ ರಾತ್ರಿ ನಾವು ಹೊರಗಡೆ ಊಟಕ್ಕೆ ಹೋಗಿದ್ವಿ ಅಂತ 5-6 ಚಪಾತಿ ಹಾಗೆ ಉಳಿದಿತ್ತು. 6 ಚಪಾತಿ ಅದನ್ನೇ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ನೋಡಿ ಈಗ ಒಂದು ಬ್ರೇಕ್ಫಾಸ್ಟ್ ತಯಾರಿಸ್ತಾ ಇದ್ದೀನಿ. ನೋಡಿ, ಬಾಣಲೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್. ನೋಡಿ, ಅದಕ್ಕೆ ಒಗ್ಗರಣೆ ಕೊಟ್ಕೋಬೇಕು. ಸೇಮ್ ನಾವು ಉಪ್ಪಿಟ್ಟಿಗೆ ಹೇಗೆ ಒಗ್ಗರಣೆ ಕೊಡ್ತೀವಿ ಅದೇ ಥರ. ನೋಡಿ, ಇದನ್ನಾಗಲೇ ಎಲ್ಲ ಪೀಸ್ ಮಾಡಿಟ್ಟಿದ್ದೀನಿ. ಚಪಾತಿನ 6 ಚಪಾತಿ ಉಳಿದಿತ್ತು. ನೋಡಿ, ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಚಟಪಟ ಅನ್ನುವಾಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಒಂದು 4-5 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಂತರ ಈರುಳ್ಳಿ ಹಾಕ್ಕೊಳ್ಬೇಕು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ತುಂಬಾ ಈಸಿ. ಈ ಚಪಾತಿ ಉಳಿದಿದ್ರೆ ಚಪಾತಿ ತಿನ್ನೋಕ್ಕೆ ಬೇಜಾರಲ್ಲ, ಅದಕ್ಕೆ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೂ ಆಗುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರ ಎಲ್ಲರೂ. ನೋಡಿ, ಇದು ಕಲರ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ ನಾನು. ನಂತರ ಇದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಬೇಕು. ನೋಡಿ, ಚಪಾತಿ ಎಲ್ಲ ಪೀಸಾಗಿ ಮುರಿದಿಟ್ಟಿದ್ದೀನಿ, ಚಿಕ್ಕದು. ನೋಡಿ, ಕೊತ್ತಂಬರಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಫ್ರೈ ಆಗ್ತಾಯಿದೆ. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಒಂದು ಚಿಕ್ಕ ಸ್ಪೂನಿಂದ 1 ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕದಡ್ತಾ ಇರಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈಗ 1 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ, ಚಿಕ್ಕ ಸ್ಪೂನಿಂದ. ನೋಡಿ, ಕಲರು ಚೇಂಜ್ ಆಗ್ತಾಯಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು, ಸ್ವಲ್ಪನೇ ಹಾಕ್ಕೊಳ್ಬೇಕು. ಯಾಕೆಂದರೆ ಚಪಾತಿ ಹಿಟ್ಟಲ್ಲಿ ಉಪ್ಪು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಂಡೆ, ಜಾಸ್ತಿ ಆಗಿಬಿಡುತ್ತೆ ಇಲ್ಲಾದರೆ. ನೋಡಿ, ಚೆನ್ನಾಗಿ ಕಲರ್ ಚೇಂಜ್ ಆಯ್ತು. ಈಗ ನೋಡಿ, ಈಗ ಒಂದು 3-4 ನಿಮಿಷ ಒಂದು ಸ್ವಲ್ಪ ಫ್ರೈ ಮಾಡಿದ ನಂತರ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ. ಆವಾಗ ನಾವು ಚಪಾತಿನ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಚಪಾತಿ ಪೀಸ್ಗಳನ್ನು ಕೈಯಿಂದನೇ ಎಲ್ಲ ಪೀಸ್ ಮಾಡಿ ಹಾಕಿದರೆ ಆಯಿತು. ಅದೇನು ಚಾಕುವಿಂದ ಏನು ಕಟ್ ಮಾಡೋದೇನು ಬೇಡ. ನೋಡಿ, ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಇದಕ್ಕೆ ಚಪಾತಿ ಜೊತೆಗೆ ಮಿಕ್ಸ್ ಆಗಬೇಕು. ಈಗ ನಾವು ಅವಲಕ್ಕಿ ಉಪ್ಮಾ ಮಾಡ್ತೀವಲ್ಲ, ಅದೇ ಥರ ಇದು ಕೂಡ. ಇದು ಚಪಾತಿ ಹಾಕಿದ್ದೀವಿ, ಅದು ಅವಲಕ್ಕಿ ಹಾಕಿರ್ತೀವಿ ಅಷ್ಟೇ. ನೋಡಿ, ಕಲರ್ ಚೇಂಜ್ ಆಯ್ತು. ನೋಡಿ, ಎಲ್ಲ ರೆಡಿಯಾಗಿದೆ. ಚಪಾತಿ ಮಸಾಲ ಒಗ್ಗರಣೆ ರೆಡಿಯಾಗಿದೆ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಂಬೆಹಣ್ಣು ಬೇಕಾದವರು ನಿಂಬೆಹಣ್ಣು ಹುಳಿ ಬೇಕನ್ನಿಸಿದ್ರೆ ನಿಂಬೆಹಣ್ಣು ಹಾಕ್ಕೊಳ್ಬೋದು, ಒಂದು ಅರ್ಧ ನಿಂಬೆಹಣ್ಣು. ನಮ್ಮ ಹುಳಿ ಬೇಡ ಅಂತ ಹುಳಿ ಏನು ಹಾಕಿಲ್ಲ ನಾವು, ಬರೀ ಕೊತ್ತಂಬರಿ ಇತ್ತಲ್ಲ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ತುಂಬ ಸೂಪರಾಗಿತ್ತು, ಟೇಸ್ಟ್ ಕೂಡ. ನೀವು ಮಾಡಿ ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಚಪಾತಿ ತಿನ್ನಂದರೆ ತಿನ್ನಲ್ಲಲ್ಲ ಮಕ್ಕಳು, ಇದನ್ನು ಇಷ್ಟಪಟ್ಟು ತಿಂತಾರೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಿಂಪಲ್ಲಾಗಿರೋ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡಿ, ಇನ್ನೊಂದು ಟಿಪ್ಸ್ ಹೇಳ್ತೀನಿ. ದೋಸೆ ಹಿಟ್ಟು ಉಳಿದಿದ್ರೆ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸಿದ್ದೆ. ನೋಡಿ, ಗೋಧಿ ಹಿಟ್ಟು ಸೇರಿಸಿ ಅದನ್ನೇ ದೋಸೆ ಮಾಡ್ತಾಯಿದ್ದೀನಿ. ಸಣ್ಣಗೆ ಈರುಳ್ಳಿ, 1 ಟೊಮಾಟೊ ಚಿಕ್ಕದಾಗಿ ಹಾಕಿದ್ದೆ, ಅದು ಕಾಣಲ್ಲ, ಸ್ವಲ್ಪನೇ ಹಾಕಿದ್ದೆ.
ಆ ದೋಸೆಗೆ ಹಾಕಿದ್ವಲ್ಲ ಅದೇ ಉಳಿದಿತ್ತಲ್ಲ ಅದನ್ನೇ ಗೋಧಿ ಹಿಟ್ಟು ಕಲಸಿ ಗೋಧಿ ಹಿಟ್ಟು ಮಿಕ್ಸು ಅಕ್ಕಿ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ಶೇಂಗಾ ಚಟ್ನಿ ಪುಡಿ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿನ್ನಬೇಕು, ತುಂಬ ರುಚಿಯಾಗುತ್ತೆ. ಈ ಟಿಪ್ಸ್ ಕೂಡ ಹೇಳ್ಕೊಡ್ತಾಯಿದ್ದೀನಿ. ದೋಸೆ ಹಿಟ್ಟು ಮಿಕ್ಕಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಕಲಿಸ್ಕೊಂಡು ಹೀಗೆ ದೋಸೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ತುಂಬ ಟೇಸ್ಟಿಯಾದ ದೋಸೆ ಮಾಡ್ಬೋದು. ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.